ಮಾಡ್ತಾಯಿದ್ರು. ಇವರು ನಮ್ಮ ರಾಜ್ಯದ ಶಾಸಕರಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸುಮಾರು ಸರಿ ಆಯ್ಕೆಯಾಗಿ ನಂತರ ಸುಮಾರು ಸಂದರ್ಭಗಳಲ್ಲಿ ಲೋಕಸಭಾ ಸದಸ್ಯರಾಗಿ ರಾಜ್ಯಸಭಾ ಸದಸ್ಯರಾಗಿ ಈ ದೇಶದ ರಾಜ್ಯದ ಸೇವೆ ಸಲ್ಲಿಸಿದ್ದಾರೆ. ಇವರು ನಮ್ಮ ರಾಜ್ಯದ ನಾನಾ ಇಲಾಖೆಯ ಸಚಿವರಾಗಿ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಕೇಂದ್ರದಲ್ಲೂ ಸಹಿತ ನಾನಾ ಇಲಾಖಾ ಸಚಿವರಾಗಿ, ವಿಶೇಷವಾಗಿ ವಿದೇಶಾಂಗ ಖಾತೆ ಸಚಿವರಾಗಿ ಈ ದೇಶದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕೀರ್ತಿ ನಮ್ಮ ಎಸ್ ಎಂ ಕೃಷ್ಣರವರಿಗಿದೆ. ಬಹುಶಃ ಇವತ್ತು ಇಡೀ ಬೆಂಗಳೂರೇ ವಿಶ್ವದಲ್ಲೇ ಇರ್ತಕ್ಕಂಥ ಪ್ರಗತಿ ಹೊಂದಿರತಕ್ಕಂಥ ರಾಜಧಾನಿಗಳಲ್ಲಿ, ನಗರಗಳಲ್ಲಿ ಬೆಂಗಳೂರು ಕೂಡ ಇವತ್ತು ಹೊರಹೊಮ್ಮಿದೆ. ಇದಕ್ಕೆ ಭದ್ರ ಅಡಿಪಾಯ ಹಾಕಿದವರು ನಮ್ಮ ಎಸ್ ಎಂ ಕೃಷ್ಣರವರು. ಏನು IT, BT, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಡೀ ದೇಶದ ಒಂದು ಮೇಜರ್ ಶೇರ್ ನಮ್ಮ ಬೆಂಗಳೂರು ಇವತ್ತು IT, BTನಲ್ಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇವತ್ತು ಬೆಂಗಳೂರು ಒಂದು ಒಳ್ಳೆಯ ಸ್ಥಾನಮಾನದಲ್ಲಿದೆ. ಅದಕ್ಕೆ ಕಾರಣ ಏನು ಅಂದರೆ, ಇವರು ಮುಖ್ಯಮಂತ್ರಿಗಳಾಗಿದ್ದಾಗ IT ಮತ್ತು BTಗೆ ಕೊಟ್ಟಿರ್ತಕ್ಕಂಥ ವಿಶೇಷವಾದ ಪ್ರೋತ್ಸಾಹ. ಇವತ್ತು ನಮ್ಮ ಬೆಂಗಳೂರನ್ನು ಇಡೀ ದೇಶದ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಅದಕ್ಕೆ ಮೂಲ ಕಾರಣ ನಮ್ಮ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರಗಳು, ಯೋಜನೆಗಳು. ಇಡೀ ದೇಶದ, ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಯುವ ಪ್ರತಿಭೆ ನಮ್ಮ ರಾಜಧಾನಿ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟರು. ಮತ್ತು ನಾನಾ ಅಂತಾರಾಷ್ಟ್ರೀಯ IT, BT ಕಂಪ್ನಿಗಳು ಬೆಂಗಳೂರಲ್ಲಿ ಬಂದು ಅವರ ಒಂದು ಬ್ರಾಂಚಸ್ನ, ಅವರ ಒಂದು ಕೇಂದ್ರ ಕಚೇರಿಗಳನ್ನು ತೆರೆಯಲು ಅನುವು ಮಾಡಿಕೊಟ್ಟಂಥ ಒಂದು ಹೆಮ್ಮೆ ನಮ್ಮ ಎಸ್ ಎಂ ಕೃಷ್ಣರವರಿಗೆ. ವಿಶೇಷವಾಗಿ ಇವತ್ತು ಬೆಂಗಳೂರು ಟು ಮೈಸೂರು ಜೋಡಿ ರಸ್ತೆ ಏನಿದೆ, ಮೈಸೂರು ಕೂಡ ಅಷ್ಟು ವೇಗವಾಗಿ ಬೆಳೆಯಲು ಮೂಲ ಸೌಲಭ್ಯ ಬೇಕಾಗಿರೋದು ಒಳ್ಳೆಯ ರಸ್ತೆ ಸಂಪರ್ಕ. ಬೆಂಗಳೂರು ಮತ್ತು ಮೈಸೂರಿಗೆ ಜೋಡಿ ರಸ್ತೆ ತಂದಿದ್ದು ಕೂಡ ನಮ್ಮ ಎಸ್ ಎಂ ಕೃಷ್ಣರವರು. ಮತ್ತು ವಿಶೇಷವಾಗಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣ ಏನಿದೆ ಅದಕ್ಕೆ ಅಡಿಪಾಯ ಹಾಕಿದವರು ಕೂಡ ನಮ್ಮ ಎಸ್ ಎಂ ಕೃಷ್ಣರವರು. ವಿಶೇಷವಾಗಿ ನಮ್ಮ ವಿಧಾನಸೌಧದ ಏನು ರೆಪ್ಲಿಕಾ, ಪ್ರತಿಬಿಂಬ ಅಂತ ಏನಂತೀವಿ, ವಿಕಾಸಸೌಧನ, ಅದನ್ನು ಕಟ್ಟಿದವರು ನಮ್ಮ ಎಸ್ ಎಂ ಕೃಷ್ಣರವರು. ನಮ್ಮ ಮೂಲ ವಿಧಾನಸೌಧ ಕಟ್ಟಿದ್ದು ಕೆಂಗಾಲ್ ಹನುಮಂತನವರು. ಅದರ ಒಂದು ಪ್ರತಿರೂಪ ಏನು ವಿಕಾಸಸೌಧ ಏನಿದೆ ಅದನ್ನು ಕೂಡ ಭವ್ಯವಾದ ಒಂದು ಕಟ್ಟಿದ ಕೀರ್ತಿ ನಮ್ಮ ಎಸ್ ಎಂ ಕೃಷ್ಣರವ್ರಿಗಿರ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ಈಗ ಸ್ತ್ರೀಶಕ್ತಿ ಸಂಘಗಳ ಒಂದು ಕಲ್ಪನೆ ಆರಂಭ ಆಗಿದ್ದು ಎಸ್ ಎಂ ಕೃಷ್ಣರವರ ಅವಧಿಯಲ್ಲಿ. ಇವತ್ತು ಇಡೀ ದೇಶಾದ್ಯಂತ, ನಮ್ಮ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶಾದ್ಯಂತ ಅದು ವಿಶೇಷವಾದ ಒಂದು ಸಂಘ ಸಂಸ್ಥೆಗಳಾಗಿ, ಒಂದು ಸ್ವಸಹಾಯ ಸಂಘಗಳಾಗಿ ರೂಪುಗೊಂಡಿದೆ. ಅಂಥ ಒಂದು ಕಲ್ಪನೆ ಆರಂಭ ಮಾಡಿದ್ದು, ಸ್ತ್ರೀಶಕ್ತಿ ಸಂಘಗಳ ಕಲ್ಪನೆ ಆರಂಭ ಮಾಡಿದ್ದು ನಮ್ಮ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ. ವಿಶೇಷವಾಗಿ ರೈತಾಪಿ ಜನರಿಗೆ ಏನು ಯಶಸ್ವಿ ಯೋಜನೆ, ಬಹುಶಃ ಸಹಕಾರ ಸಂಘಗಳಲ್ಲಿ ಇಂಥ ಅತ್ಯುತ್ತಮವಾದ ಆರೋಗ್ಯ ಯೋಜನೆ ಬಹುಶಃ ಯಾವುದೇ ದೇಶದಲ್ಲಿ ಇಲ್ಲ. ಅಂಥ ಒಂದು ಯಶಸ್ವಿ ಆರೋಗ್ಯ ವಿಮಾ ಯೋಜನೆಯನ್ನು ಪ್ರತಿಯೊಬ್ಬ ರೈತರಿಗೂ, ವಿಶೇಷವಾಗಿ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿರ್ತಕ್ಕಂಥವರು ಕೂಡ ಈ ಒಂದು ಆರೋಗ್ಯದ ಸಮಸ್ಯೆಗಳಿಂದ ಯಾವುದೇ ಸಾವು ನೋವು ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ಯಶಸ್ವಿ ಯೋಜನೆಯನ್ನು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಆರಂಭ ಮಾಡಿದ್ರು. ಇಂದಿಗೂ ಸಹಿತ ಆ ಯಶಸ್ವಿ ಯೋಜನೆ ಪ್ರತಿಯೊಬ್ಬ ಸಹಕಾರಿ ಸಂಘದ ಸದಸ್ಯರು ಕೂಡ ವಿಶೇಷವಾದ ಸವಲತ್ತು ಸಿಗೋ ಥರ ಇವತ್ತು ಕೂಡ ಯೋಜನೆ ಮುಂದುವರಿತಾ ಇದೆ. ವಿಶೇಷವಾಗಿ ನಾವು ಇವತ್ತು ರೆವಿನ್ಯೂ ಇಲಾಖೆಯಲ್ಲಿ ಭೂಮಿ ಅಂತ ಏನು ಸಾಫ್ಟ್ವೇರ್ ಬಂದಿದೆ, ಅದನ್ನು ಕೂಡ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಒಂದು ಭೂಮಿನ ಸಾಫ್ಟ್ವೇರ್ನ ಇಂಟ್ರಡ್ಯೂಸ್ ಮಾಡಿ ಇಡೀ ಕಂದಾಯ ಇಲಾಖೆಯನ್ನು ಏನು ಕಂಪ್ಯೂಟರೈಸ್ ಮಾಡಿದಂಥ ಕೀರ್ತಿ ಎಸ್ ಎಂ ಕೃಷ್ಣರವರಿಗೆ ಸಲ್ತದೆ.
ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು, ಲಕ್ಷ್ಮಣ್ ಗೌಡ್ರೆ, ವೇದಿಕೆಯ ಮುಂಭಾಗದಲ್ಲಿ ಸ್ವಲ್ಪ ನಾರಾಯಣಸ್ವಾಮಿ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ನಾಗಭೂಷಣ್ ಅವರೇ ಮತ್ತು ಲಾಯರ್ ನಾಗರಾಜ್ ಅವರೇ, ಹೀಗೆ ನಾವು ಈ ಒಂದು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀ ಎಸ್ ಎಂ ಕೃಷ್ಣರವರ 10ನೇ ಮುಖ್ಯಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ನೀಡಿದಂಥ ಏಕೈಕ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಅವರ ಒಂದು ಮರಣದ ಸುದ್ದಿ ತಿಳಿದ ತಕ್ಷಣ ನಾವು ಕೆಲವು ಕಾರ್ಯಕ್ರಮಗಳನ್ನು ರದ್ದು ಮಾಡ್ಕೊಂಡ್ವಿ. ಆ ಕಾರ್ಯಕ್ರಮ ರದ್ದು ಮಾಡಿ ಈ ದಿನ ನಾವು ಎಸ್ ಎಂ ಕೃಷ್ಣರವರ ಈ ಒಂದು ಸ್ಮರಣೆಯನ್ನು ಮಾಡ್ಕೊಂಡಿದ್ದೀವಿ. ಹೆಚ್ಚಿನ ವಿಷಯಗಳನ್ನು ನಮ್ಮ ಮುಂದೆ ನಮ್ಮ ಡಾಕ್ಟರ್ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ಅದರಲ್ಲಿ ಅವರು ನಮ್ಮ ಈ ಒಂದು ಕಾಡುಗಳ ವೀರಗಳನ್ನು ಅಪಹರಿಸಿದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತೇಳಿ ಸುಮಾರು ಕೋರಿಕೆಗಳನ್ನು ಇಟ್ಟರು. ಯಾವ ಕೋರಿಕೆಗಳನ್ನು ಮುಗಿಸಲಿಲ್ಲ. ಅವರಿಗೆ ಕರ್ನಾಟಕದ ಮೇಲಿದ್ದಂಥ ಪ್ರೀತಿ, ಕಾವೇರಿ ನದಿಯ ಒಂದು ನ್ಯಾಯಾಧೀಕರಣದಲ್ಲಿ ನಮಗೆ ಕಾವೇರಿ ನೀರು ಬಿಟ್ಕೊಡ್ಬೇಕು ಅಂತ ಒಂದು ಇದನ್ನೂ ಇಟ್ಟ, ಅದನ್ನು ಒಪ್ಕೊಳ್ಳಿಲ್ಲ ಎಸ್ ಎಂ ಕೃಷ್ಣ. ತಮಿಳುನಾಡನ್ನು ತಮಿಳನ್ನು ನಮ್ಮ ಕರ್ನಾಟಕದಲ್ಲಿ ಎರಡನೇ ಒಂದು ಅಭ್ಯಾಸವಾಗಿ ಮಾಡಿಕೊಡೋದು ಕೂಡ ಕೇಳೋದು. ನಮ್ಮದು ಮಾಡಿಕೊಡಿ, ನಾವು ರಾಜ್ಕುಮಾರನ್ನು ಬಿಡ್ತೀವಿ, ನೀವು ಕನ್ನಡಕ್ಕೆ ಎಷ್ಟು ಗೌರವ ಕೊಡ್ತೀರೋ ತಮಿಳಿಗೂ ಹಾಗೆ ಕೊಡೋಣ ಅಂತ ಕೇಳಿದ್ರು. ಹಾಗೂ ಅವರು ಒಪ್ಪಲಿಲ್ಲ. ಯಾಕೆಂದರೆ ಅವರಿದ್ದಂಥ ಒಂದು ಪ್ರೀತಿ, ಅಭಿಮಾನ, ನಮ್ಮ ಒಂದು ರಾಜ್ಯ ಇಂಟರ್ನೆಟ್ ಮತ್ತು ಈ ಕಂಪ್ಯೂಟರೀಕರಣದಲ್ಲಿ ಇಡೀ ಬೆಂಗಳೂರು, ಇಡೀ ಪ್ರಪಂಚದ ಒಂದು ಮಾರ್ಗದರ್ಶನ ಬಂತು. ಆಗ ಇಡೀ ಪ್ರಪಂಚ ಬೆಂಗಳೂರು ಕಡೆ ನೋಡಿತು. ಅದರ ಒಂದು ಮೂಲ ಕಾರಣ ನಮ್ಮ ಎಸ್ ಎಂ ಕೃಷ್ಣರವರು. ಅವರು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು. ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಒಂದು ಒಳ್ಳೆಯ ಒಂದು ಶಕ್ತಿ ಎಲ್ರಿಗೂ ಹೇಳ್ತಾ ಇದ್ದಾರೆ. ಈಗ ಒಂದು ಶಕ್ತಿ ಬಂದಿದೆ ಅಂದರೆ ಇವ್ರ ಮಾರ್ಗದರ್ಶನ ಹೇಳಿ. ಕಾಂಗ್ರೆಸ್ ಎಲ್ಲ ರಾಜಕಾರಣ ಮಾತಾಡಬಾರ್ದು, ಆದರೂ ಹೇಳೋದು ನಮ್ಮ ದೇಶ ಕಟ್ಟಿದ ಪಕ್ಷ ನರೇಂದ್ರ ಮೋದಿಯವರ ಜೊತೆಗೆ ನಾವೆಲ್ಲರೂ ಇರಬೇಕು. ಈ ಒಂದು ಪಕ್ಷಕ್ಕೆ ನಾವು ಸಹಮತ ಕೊಟ್ಟು ಮುಂದೆ